ಉಂಟು ನನಗೆ ಹೇಳ್ಬೇಕು ಈಗ 2 ನಿಮಿಷ ಬಿಟ್ಟು, ಓಕೆನಾ? ಆ ಕನಸು ಉಂಟಲ್ಲ, ಕನಸನ್ನು ನಾವು ನನಸು ಮಾಡುವುದೇವೆ ಅಂತ ಆಲೋಚನೆ ಮಾಡ್ತಾ ಇರ್ತೀವಿ. ಆ ಗುರಿ ಉಂಟಲ್ಲ, ಏನೇ ಇದ್ದರೂ ಅದನ್ನು ಆಲೋಚನೆ ಮಾಡ್ತಾ ಹೋಗ್ತೇವೆ. ಹಾಗೆ ಈಗ ಇಲ್ಲಿ ಬರು, ಈಗ ನಮ್ಮ ದಿನನಿತ್ಯದ ದಿನಚರಿಗಳಾಗಿ ನಾವು ಇಲ್ಲಿ ಬರ್ತಾ ಇದ್ದೇವೆ. ಎಲ್ಲಿಗೆ? ವಿಷಾಮ್ 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 ಅಂತೇಳಿ ಇಲ್ಲಿ ಬರ್ತೇವೆ. ಎಲ್ಲಿಗೆ? ಎಲ್ಲ ಅಲ್ಲಿ ನಿಮ್ಮ ಕನಸಿಂದ ಇಲ್ಲಿ ಬರೋ. ಇಲ್ಲಿ ಇದೆ ಅಂತ ಜಾಗ, ಅಂಗನವಾಡಿ. ನಾವೀಗ ಎಲ್ಲಿದ್ದೇವೆ? ಅಂಗನವಾಡಿ. ಎಷ್ಟು ಜನ ಇದ್ದೇವೆ? 12 ಜನ ಇದ್ದೇವೆ. 13 ಜನವಾ? ಸರಿ, 13 ಜನ ಇದ್ದೇವೆ. ಎಂತ ಮಾಡ್ತಿದ್ದೇವೆ? 13 ಜನ ಮೀಟಿಂಗ್ ಮಾಡ್ತಿದ್ದೇವೆ. ಎಂತ ಮೀಟಿಂಗ್? ಬಾಲ ಸಮಿತಿ ಮೀಟಿಂಗ್. ಬಾಲ ಸಮಿತಿ ನಮ್ಗೆ ಯಾಕೆ ಬೇಕು? ಯಾಕೆ ಬೇಕು? ಹಾ ಸರಿ, ಡ್ಯಾನ್ಸ್ ಮಾಡ್ಲಿಕ್ಕೆ. ಆಯ್ತು, ಭಜನೆ ಹೇಳಲಿಕ್ಕೆ, ಕುಣಿತ ಭಜನೆ, ಪದ್ಯ ಹೇಳಲಿಕ್ಕೆ, ಡ್ಯಾನ್ಸ್ 2 ಸತಿ ಡ್ಯಾನ್ಸ್ ಮಾಡ್ಲಿಕ್ಕೆ ಅಂತೆ, ಸಂಗೀತ ಹೇಳಲಿಕ್ಕೆ. ಮತ್ತೆ ಓಕೆ, ನೀವು ಇಷ್ಟೆಲ್ಲ ನೀವು ತಿಳ್ಕೊಂಡಿದ್ದೀರಿ ಅಲ್ವಾ? ಶಾಲೆಯಲ್ಲಿ ಇದು ಕಲ್ತೀರಾ? ಶಾಲೆಯಲ್ಲಿ ಕಲ್ತಿದ್ದೀರಾ ಇದೆಲ್ಲ? ನೀವು ಇಷ್ಟು ಹೇಳಿದ್ದು ಡ್ಯಾನ್ಸ್ ಡ್ಯಾನ್ಸ್ ಮಾಡಲಿಕ್ಕೆ, ಸಂಗೀತ, ಭಜನೆ ಇದೆಲ್ಲ ಶಾಲೆಯಲ್ಲಿ ಕಲ್ತಿದ್ದೀರಾ? ಶಾಲೆಯಲ್ಲಿ ಕೆಲವು ಶಾಲೆಯಲ್ಲಿ ಕೊಡ್ತಾರೆ. ಭಜನೆ ಉಂಟಾ? ಇಲ್ಲ, ಡ್ಯಾನ್ಸ್ ಉಂಟು. ಹಾಗೆ ಓಂಕಾರ ಹೇಳಲಿಕ್ಕೆ ಉಂಟು. ಆಯ್ತು ಆಯ್ತು ಸರಿ. ಓಂಕಾರ ಆಯ್ತು, ಇರ್ತದಲ್ಲ, ಏನಾದ್ರು ಇರ್ತದೆ ಅಲ್ವಾ? ಓಕೆ ಓಕೆ, ರಾಷ್ಟ್ರಗೀತೆ ಅಲ್ವಾ? ಓಕೆ, ಹಾಗೆ ಹಾಗೆ ಇರ್ತದಲ್ವಾ? ನಮಗೆ ಆಲೋಚನೆಗಳಿರ್ತದೆ, ನಮ್ಮ ಕನಸುಗಳೆಲ್ಲ ಇರ್ತದೆ. ಓಕೆ, ಈಗ ನಾನು ನಿಮ್ಮ ಕನಸುಗಳೆಂತಂದು ಕೇಳಿಕ್ಕೆ ಹೊರಟಿದ್ದೇನಲ್ವಾ? ಆ ವಿಷಯಕ್ಕೆ ಬರುವ. ನಿಮ್ಮ ಕನಸುಗಳೆಂತ? ನಿಮ್ಮ ಕನಸು ಎಂತ? ಮುಂದೆ ಏನಾಗಬೇಕು ಅಂತ ಆಸೆ ನಿಮಗೆ? ಪೊಲೀಸ್. ವೆರಿ ಗುಡ್. ಅದ್ಯಾವುದು? ಅದ್ಯಾವ ಆಸೆ? ಯಾವುದು? ಮಿಲಿಟರಿ, ಟೀಚರ್, ಬ್ಯಾಂಕ್ ಮ್ಯಾನೇಜರ್, ಪೊಲೀಸ್, ಇಂಜಿನಿಯರ್, ಮಿಲಿಟರಿ, ಇಂಜಿನಿಯರ್, ಮಿಲಿಟರಿ ಕನ್ಫರ್ಮ್. ಮಿಲಿಟರಿ ಯಾವ್ದು? ಇಂಜಿನಿಯರ್. ವೆರಿ ಗುಡ್. ಎಲ್ಲರಿಗೂ ನಿಮ್ಮ ಎಲ್ಲರಿಗೂ ಒಂದೊಂದು ಆಸೆ ಉಂಟಲ್ಲ. ಈ ಆಸೆಯನ್ನು ಖುಷಿಯಲ್ಲಿ ಹೇಳಿದ್ರಲ್ವಾ? ನಾವು ಈಗ ಇದ್ದ ಆಸೆ ನಾಳೆಗಾದ ಕೂಡಲೇ ನಮ್ಮ ಈಗ ಒಬ್ಬರು ಡಾಕ್ಟರ್ ಹೇಳಿದರೆ ನಾಳೆಗಾದ ಕೂಡಲೇ ಇನ್ನೊಬ್ರು ಇಂಜಿನಿಯರ್ ನೋಡ್ತೇವೆ ನಾವು. ಯಾಂಡ ಆಗ್ತಾ ಪಿಜಿ ಮಾರೆ, ಯಾರು ಇಂಜಿನಿಯರ್? ಅದಾದ್ಮೇಲೆ ಸ್ವಲ್ಪ ಹೊತ್ತಾಗುವಾಗ ಟೀಚರ್ ನೋಡ್ತೇವೆ. ಟೀಚರ್ ಸುಲಾಭ ಬೇಳೆ ದಾದ ಮಲ್ಪುನೇಜಿ ಪೋಪುನೆ ಕ್ಲಾಸ್ ಮಲ್ಪುಲೆ ಬರ್ಪುನೆ. ಯಾನ್ ಡಾಕ್ಟರ್ ಆಪ್ನೆ, ಇಂಜಿನಿಯರ್ ಆಪೇಜಿ, ಯಾನ್ ಟೀಚರ್ ಆಪ. ಇದು ಯಾಕೆ ಆಗೋದು ಗೊತ್ತುಂಟ? ಮನಸ್ಸು ಯಾಕೆ ಬದಲಾವಣೆ ಆಗ್ತದೆ? ಅದಕ್ಕೆ ನಿಮ್ಮ ಆಸೆಗಳೆಲ್ಲ ಉಂಟಲ್ವಾ, ಸ್ಥಿರವಾಗಿ ಇಟ್ಟುಕೊಳ್ಳಿ, ಅಂದರೆ ಗಟ್ಟಿ ಮಾಡಿ ಇಟ್ಟುಕೊಳ್ಳಿ. ನಾನು ಇಂಜಿನಿಯರಿಂಗ್ ಆಗ್ತೇನೆ ಅಂದರೆ ಎಂತ ಕಲಿಬೇಕು? ಇಂಜಿನಿಯರಿಂಗ್ ಎಂತ ಕಲಿಬೇಕು ಗೊತ್ತುಂಟ? ಸೈನ್ಸ್. ಆಯಿತು, ಸೈನ್ಸ್ ಕಲಿತು ಇಂಜಿನಿಯರಿಂಗ್ ಕೋರ್ಸ್ ಇರ್ತದೆ, ಆ ಕೋರ್ಸ್ ಕಲಿತು ನಮ್ಮ ಗುರಿಗೆ ಹೋಗ್ಬೇಕು ಅಲ್ವಾ? ಅದು ಓದಬೇಕು. ಓದಿದ್ರೆ ಆಗುದಿಲ್ಲ, ಕರೆಕ್ಟಾಗಿ ಹೇಳಿದ್ರೆ ಓದಿದ್ರೆ ಆಗುದಿಲ್ಲ, ಬರಿಬೇಕು. ವೆರಿ ಗುಡ್ ಅಲ್ವಾ? ಕೆಲಸ ಕಾರ್ಯಗಳೇ ಮಾಡಬೇಕು, ಗೊತ್ತಾಯ್ತಾ? ನಮ್ಮ ಗುರಿಯನ್ನು ನಾವು ಸ್ಥಿರವಾಗಿ ಇಟ್ಟುಕೊಳ್ಬೇಕು. ಇದು ನಿಮ್ಮ ಆಸೆಗೆ ಯಾಕೆಪ್ಪ ಇವರು ಇಲ್ಲಿಯ ವಿಷಯವನ್ನು ಯಾಕೆ ಆಸೆಗೆ ತಗೊಂಡು ಹೋಗ್ತಿದ್ದಾರೆ ಅಲ್ವಾ? ಯಾಕಾಗಿರ್ಬೋದು? ಇಲ್ಲಿಯ ವಿಷಯ ಮಾತಾಡಲಿ ಕೇಳಿದ್ದು ಮನುಷ್ಯ. ಇವರು ಯಾಕೆ ಆಸೆ ಇಟ್ಕೊಂಡು ಹೋಗಿದ್ದಾರೆ? ಏನಾಯಿತು? ಏನಾಗಿರ್ಬೋದು? ಯಾಕಾಗಿ ಈ ವಿಷಯ ಹೇಳಿರ್ಬೋದು? ನಾನು ಆಸೆಗೆ ಮತ್ತೆ ಇಲ್ಲಿಗೆ ಎಂತ ಸಂಬಂಧ? ಎಂತ ಗೊತ್ತಿಲ್ಲ ನೋಡ ಎಂತ ಆಗಿರ್ಬೋದು, ಎಂತ ಹೇಳಿದ್ದಾರೆ? ಆಯ್ತಾ, ಆಲೋಚನೆ ಮಾಡಿದ್ರಾ? ಎಂತ ಬಂತು ಅಂತ? ಎಂತ ಇಲ್ಲ ನಿಮಗೆ? ಕೆಲಸ ಎಂತ ಕೆಲಸ? ನಾನು ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ತಾ ಉಂಟಾ?
ನಾನು ಹೇಳುವ ವಿಷಯ ಅರ್ಥ ಆಗ್ತಾ ಉಂಟಲ್ಲ? ಓಕೆ, ನಾನು ಹೇಳ್ತೇನೆ. ನಾನು ಯಾಕೆ ಇಲ್ಲಿ ವಿಷಯ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ನೀವು ಇಲ್ಲಿ ಕಲಿತೀರಲ್ಲ ಶಿವಮಣಿ ಕಲಾ ತಂಡದಲ್ಲಿ, ನೀವು ಕಲಿತಾ ಇದ್ದೀರಲ್ಲ ಇಲ್ಲಿ ವಿಷಯಗಳೆಲ್ಲ ಮುಂದೆ ನೀವು ಜೀವನದಲ್ಲಿ ಕೂಡ ಅಳವಡಿಸ್ತಿದ್ದೀರಿ. ಯಾಕೆ ಹೇಳಿ? ನೀವು ನಿಮ್ಮ ಕನಸು ಉಂಟಲ್ಲ, ಕನಸು ಹೇಗೆ ಇಂಪಾರ್ಟೆಂಟ್ ಹಾಗೆ ಕೂಡ ನೀವು ಇಲ್ಲಿ ಕಲಿಯುವಂತಹ ಪಠ್ಯೇತರ ಚಟುವಟಿಕೆ ಕೂಡ ನಮಗೆ ಇಂಪಾರ್ಟೆಂಟ್. ಅದು ಯಾರು ಬಂದರು, ಯಾರು ಹಾಯ್ ಮಾಡಿ ನೋಡು. ಎಂತ ಎಂತ ಹೇಳಿದ್ದು ನಾನು? ಪಠ್ಯೇತರ ವಿಷಯ ಅಂತ ಗೊತ್ತಿಲ್ಲ ಅವರಿಗೆ. ಪಠ್ಯೇತರ ಅಂತ ಹೇಳ್ತೇನೆ. ಈಗ ನೀವು ಇಲ್ಲಿ ಹೇಳಿದ್ರಲ್ವ, ನೀವು ಇಲ್ಲಿ ಎಂತ ಕಲಿಯುದು? ಇಲ್ಲಿ ಎಂತ ಕಲಿತಿದ್ದೀರಿ? ಭಜನೆ, ಡ್ಯಾನ್ಸ್, ಸಂಗೀತ, ಕುಣಿತ ಭಜನೆ, ಯಕ್ಷಗಾನ ಆಯ್ತು, ಯಕ್ಷಗಾನ, ಪದ್ಯ ಆಯ್ತು, ಇಷ್ಟೆಲ್ಲ ಕಲಿತಿದ್ದೀರಲ್ಲ. ಇದು ನಿಮಗೆ ಶಾಲೆಯಲ್ಲಿ ಹೇಳಿಕೊಡ್ತಾರಾ? ಕೆಲವೊಂದು ಹೇಳಿಕೊಡ್ತಾರೆ, ಕೆಲವೊಂದು ಹೇಳಿಕೊಡುದಿಲ್ಲ. ಎಲ್ಲ ಒಮ್ಮೆಗೆ ಹೇಳಿಕೊಡ್ತಾರ ಆ ಶಾಲೆಯಲ್ಲಿ? ಎಲ್ಲ ಹೇಳಿಕೊಡ್ತಾರ, ಎಲ್ಲ ಹೇಳಿಕೊಡ್ತಾರ ಹಾಗೆ ಎಲ್ಲ ಒಮ್ಮೆಗೆ ಹೇಳಿಕೊಡುದಿಲ್ಲ ಅಲ್ವಾ? ಅದು ಹೇಳಿಕೊಡುದು ಎಲ್ಲಿ? ಅದಕ್ಕೊಂದು ಸಂಸ್ಥೆ ಅಂತ ಇರ್ತದೆ, ಆಯ್ತಾ? ಈಗ ನೀವು ಈ ಸಂಸ್ಥೆಯಲ್ಲಿ ಕಲಿತಾ ಇದ್ದೀರಿ. ಎಂತ ಕಲಿತಿದ್ದೀರಿ? ಇದೆಲ್ಲ ವಿಷಯ ನೀವು ಹೇಳಿದಲ್ಲ, ಡ್ಯಾನ್ಸ್ ಅದು ಇದ್ದಲ್ಲಿ ಎಲ್ಲ ನೀವು ಇಲ್ಲಿ ಕಲಿತಾ ಇದ್ದೀರಿ. ಮುಂದೆ ಎಲ್ಲಿ ಉಪಕಾರ ಆಗ್ತದೆ ಗೊತ್ತಿಲ್ಲ ನಿಮಗೆ. ನೀವು ಮುಂದೆ ನೀವು ಹೇಳಿದಲ್ಲ, ಈ ಆಸೆಗಳು, ನನಗೆ ಆಸೆ ಉಂಟು, ಆ ಆಸೆಯನ್ನು ಗಟ್ಟಿಯಾಗಿ ಇಟ್ಕೊಂಡ್ರೆ ಮುಂದೆ ಒಂದು ದಿನ ಬರುವಾಗ ನಮ್ಮ ಆಸೆ ನಾವು ಈಡೇರಿಸ್ತಿದ್ದೇವೆ, ಅದಾದ್ಮೇಲೆ ನಮ್ಮ ಆಸೆ ಎಲ್ಲಾರು ಈಡೇರಿಸಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಆದರೆ ನೀವು ಇಲ್ಲಿ ಕುಣಿತ ಭಜನೆ ಕಲಿತಿದ್ದೀರಲ್ವಾ, ಮುಂದೆ ಯಾರಿಗಾರು ನೀವು ಹೇಳಿಕೊಡ್ಬೋದು. ಅದರಿಂದ ನೀವು ನಿಮ್ಮ ಖುಷಿಯನ್ನು ವ್ಯಕ್ತಪಡಿಸ್ಬೋದು. ಸಂಗೀತ ಕಲಿತೀರಲ್ವಾ, ಸಂಗೀತದಿಂದ ನಿಮ್ಮ ಖುಷಿಯನ್ನು ವ್ಯಕ್ತಪಡಿಸ್ಬೋದು. ಅವರ ಫ್ರೆಂಡ್ ಹೇಳಿಕೊಡ್ತಾರಂತೆ, ಅವ್ರು ಕಲಿತೀವಿ. ಅದಾದ್ಮೇಲೆ ನೀವು ಬೇರೆ ಬೇರೆ ಕಲಿತಿದ್ದೀರಲ್ಲ.